ಸ್ಟೂಡೆಂಟ್ಸ್, ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಲಾಸ್ಟ್ ಕ್ಲಾಸ್ ಒಳಗ 3ನೇ ಪಾಠ ರೇಖೆಗಳು ಮತ್ತು ಕೋನಗಳು ಅನ್ನುವ ಒಂದು ಪಾಠವನ್ನ ಸ್ಟಾರ್ಟ್ ಮಾಡಿದ್ದೆ. ನಿಮ್ಗ ರೇಖೆಗಳು ಅದ್ರ ಬಗ್ಗೆ ಒಂದಿಷ್ಟು ಕಾನ್ಸೆಪ್ಟ್ ಗಳನ್ನ ಹೇಳಿದ್ದೆ. ಯಾವ್ಯಾವ ಅಂದ್ರೆ 5 ನಿಮಿಷ ರಿವಿಷನ್. ರೇಖಾಖಂಡ, ಕಿರಣ, ಆಮೇಲೆ ಕೋನಗಳ ವಿಧಗಳು. ಹೌದಾ, ಕೋನಗಳ ವಿಧಗಳು ಯಾವ್ಯಾವ ಹೇಳ್ರಿ? ಲಘು ಕೋನ, ಲಂಬ ಕೋನ, ಆಮೇಲೆ ಸರಳ ಕೋನ, ವಿಶಾಲ ಕೋನ, ಸರಳಾಧಿಕ ಕೋನ, ಇನ್ನೊಂದು ಪೂರ್ಣ ಕೋನ. ಇವುಗಳ ಬಗ್ಗೆ ನಾನೆಲ್ಲ ಸೆಂಟೆನ್ಸ್ ಗಳನ್ನ, ಡೆಫಿನೇಷನ್ಸ್ ಗಳನ್ನೆಲ್ಲ ನಿಮ್ಗ ಬರ್ಸಿದ್ದೆ. ರೇಖೆಗಳು ಮತ್ತು ಕೋನಗಳು. ಇವತ್ತು ಕೂಡ ಇನ್ನೂ ಒಂದಿಷ್ಟು ನಮಗ ಕೋನಗಳ ವಿಧಗಳು, ಮೇನ್ ಕೋನಗಳ ವಿಧಗಳನ್ನ ನಾನು ಹೇಳಿದ್ದೀನಿ ನಿಮಗೀಗ. ಇದ್ರೊಳಗೆ ಇನ್ನೂ ಒಂದಿಷ್ಟು ಕೋನಗಳ ಬರ್ತಾವು. ರೇಖೆಗಳಂತೂ ಮುಗ್ದಿದಾವು, ಇನ್ನ ಕೋನಗಳು ಬರ್ತಾವ. ಯಾವ ಅನ್ನೋದನ್ನ ನೋಡೋಣ. ಒಂದನೇದ್ದು ಪೂರಕ ಕೋನ. ಪೂರಕ ಕೋನ, ಪೂರಕ ಕೋನ. ಪೂರಕ ಕೋನ ಅಂತಂದ್ರ ಎರಡು ಕೋನಗಳ ಕೂಡಿ 90 ಡಿಗ್ರಿಗೆ ಸಮ ಇದ್ರ, ಅಂದ್ರ 90 ಡಿಗ್ರಿಗೆ ನಮಗ ಸಮ ಇತ್ತಂದ್ರ ಅದಕ್ಕೆ ನಾವು ಪೂರಕ ಕೋನ ಅಂತ ಕರಿತೇವಿ. ಇಲ್ಲಿ ನೋಡ್ರಿ, ಇದು 90 ಡಿಗ್ರಿ ಇದೆ, ಹೌದಾ? ಕರೆಕ್ಟ್. ಈಗ ನಾನು ಫಾರ್ ಎಕ್ಸಾಂಪಲ್ ಇದಕ್ಕೆ ಎಷ್ಟು ಹೇಳ್ತೇನೆ, ಇದೊಂದು 30 ಡಿಗ್ರಿ ಇದೆ ಅಂತ ಹೇಳ್ತೇನೆ, ಹೌದಾ? ಅಂದ್ರೆ ಇದೆಷ್ಟು ಇರ್ಬೋದು ಅಂದ್ರ ಇದು 60 ಇರ್ಬೋದು. ಇವೆರಡು ಕೋನಗಳಿಗೆ ನಾವ್ ಏನಂತ ಕರಿತೀವಿ? ಪೂರಕ ಕೋನಗಳು ಅಂತ ಕರಿತೀವಿ. ಪೂರಕ ಕೋನಗಳು ಅಂತಂದ್ರೇನು? ಎರಡು ಕೋನಗಳ ಮೊತ್ತ ಎಷ್ಟಿರ್ಬೇಕು ನಮಗ? 90 ಡಿಗ್ರಿ ಇದ್ರ ನಾವ್ ಅದಕ್ಕ ಪೂರಕ ಕೋನ ಅಂತ ಕರಿತೀವಿ. ಏನು ಡೆಫಿನೇಷನ್ ಏನ್ ಹೇಳ್ರಿ? ಎರಡು ಕೋನಗಳ ಮೊತ್ತ, ಎರಡು ಕೋನಗಳ ಮೊತ್ತ, ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇರುತ್ತದೆ, ಹೌದಾ? ಅದಕ್ಕ ನಾವ್ ಏನಂತ ಕರಿತೀವಿ? ಪೂರಕ ಕೋನಗಳು ಅಂತ ಕರಿತೀವಿ. ಪೂರಕ ಕೋನ ನಿಮ್ಗೆ ಎಕ್ಸಾಮ್ ಒಳಗ್ ಫಾರ್ ಎಕ್ಸಾಂಪಲ್ ಕೇಳ್ತಿದಾರೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಯಾವ್ದಂದ್ರ, ಒಂದ್ ಆಂಗಲ್ 45 ಡಿಗ್ರಿ ಕೊಟ್ಟಿದ್ರು ಅಂತ ತಿಳ್ಕೊರಿ, ಹೌದಾ? ಇದ್ರದ್ದು ಪೂರಕ ಕೋನ ಎಷ್ಟು ಅಂತ ಕೇಳ್ತಾರೆ ಕ್ವಶನ್. 45 ಡಿಗ್ರಿ ಇದರ ಪೂರಕ ಕೋನ, ಪೂರಕ ಕೋನ ಎಷ್ಟು ಅಂತ ಕೇಳ್ತಾರೆ. ನೀವ್ ಏನ್ ಮಾಡ್ಬೇಕು ಹೇಳ್ರಿ? ಇದು 90ಕ್ಕಿಂತ ಎಷ್ಟು ಕಡಿಮೆ ಇದೆ, ಅಥವಾ ನೀವ್ ಏನ್ ಮಾಡ್ಬೇಕು? 90ರೊಳಗ 45ನ್ನ ಮೈನಸ್ ಮಾಡಿದ್ರೆ ನಿಮಗೆ ಇನ್ನೊಂದು ಪೂರಕ ಕೋನ ಸಿಗ್ತೈತಿ. ಸೊ 90ರೊಳಗ 45 ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತಿ ಹೇಳ್ರಿ? ಪೂರಕ ಕೋನ 45 ಡಿಗ್ರಿ ಬರ್ತೈತಿ, ಹೌದು? 45 ಡಿಗ್ರಿ ಬರ್ತೈತಿ. ಇದೇ ರೀತಿ ನಮಗ್ ಬೇರೆ ಬೇರೆ ಕೇಳ್ಬೋದು ಸಂಖ್ಯೆಗಳನ್ನು. ಫಾರ್ ಎಕ್ಸಾಂಪಲ್ 20, ಇದರ ಪೂರಕ ಕೋನ ಎಷ್ಟು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಈಗ 90ರೊಳಗ 20ನ್ನ ಮೈನಸ್ ಮಾಡ್ಬೇಕು. 90 ಮೈನಸ್ 20 ಎಷ್ಟಾಗತ್ತೆ ನೋಡ್ರಿ? 70 ಡಿಗ್ರಿ, 70 ಡಿಗ್ರಿ. ಆಮೇಲೆ ಇನ್ನೊಂದ್ ನೋಡ್ರಿ, 50, ಇದರ ಪೂರಕ ಕೋನ ಎಷ್ಟು? 50 ಇದರ ಪೂರಕ ಕೋನ ಎಷ್ಟಾಗತ್ತೆ ನೋಡ್ರಿ? 90 ಮೈನಸ್ 50 ಮಾಡಿದ್ರೆ ಎಷ್ಟಾಗತ್ತ? 40, 40, ಹೌದಾ? ಈ ರೀತಿ ನಿಮ್ಗೆ ಎಕ್ಸಾಮ್ ಒಳಗೆ ಕೇಳ್ತಿರ್ತಾರೆ. ಅಂದ್ರೆ ಯಾವ್ದೋ ಒಂದು ಸಂಖ್ಯೆ ಕೊಟ್ಟು ಅದರದ್ದು ಪೂರಕ ಕೋನ ಅಂತ ಕೇಳ್ತಿರ್ತಾರೆ. ಪೂರಕ ಕೋನ ಅಂದ್ರೆ ನಮ್ಮ ಕಾನ್ಸೆಪ್ಟ್ ನೆನಪಿರ್ಬೇಕು. ಎರಡು ಕೋನಗಳ ಸೇರಿ ಏನಾಗ್ಬೇಕು? ನಮಗ 90 ಡಿಗ್ರಿ ಬರ್ಬೇಕು. ಸೊ ನಾವ್ ಅವಾಗ ಏನ್ ಮಾಡ್ಬೇಕು? ಅವ್ರು ಕೊಟ್ಟಿರುವಂತಹ ಡಿಗ್ರಿಯನ್ನ 90 ಒಳಗ ಮೈನಸ್ ಮಾಡಿದ್ರೆ ಇನ್ನೊಂದು ಪೂರಕ ಕೋನ ನಮಗ ಸಿಗ್ತೈತಿ. ಕರೆಕ್ಟ್? ಅಂದ್ರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇದ್ರ ಆ ಕೋನಗಳಿಗೆ ನಾವ್ ಏನಂತ ಕರಿತೀವಿ? ಪೂರಕ ಕೋನಗಳು ಅಂತ ಕರಿತೀವಿ. ಪೂರಕ ಕೋನಗಳು. ನೆಕ್ಸ್ಟ್ ಬರುದು ಯಾವ್ದು ಹೇಳ್ರಿ? ಪರಿಪೂರಕ ಕೋನ. ಪರಿಪೂರಕ ಕೋನ. ನೆಕ್ಸ್ಟ್ ಯಾವ್ದಂದ್ರ ಪರಿಪೂರಕ ಕೋನ. ಪರಿಪೂರಕ ಕೋನ. ಪರಿಪೂರಕ ಕೋನ. ಪರಿಪೂರಕ ಕೋನಗಳು ಅಂದ್ರ ನಿಮ್ಗೆ ಆಲ್ರೆಡಿ ಸ್ವಲ್ಪ ಗೊತ್ತಾಗಿರ್ಬೋದು. ಈಗ ಎರಡು ಕೋನಗಳ ಮೊತ್ತ ಎಷ್ಟಿರ್ತೈತಿ ಅಂದ್ರ 180 ಡಿಗ್ರಿ ಇರ್ತೈತಿ. ಅಂದ್ರ 180 ಡಿಗ್ರಿ ನಮ್ಗ ಇರ್ತೈತಿ. ಎರಡು ಕೋನಗಳ ಮೊತ್ತ, ಎರಡು ಕೋನಗಳ ಮೊತ್ತ, ಕೋನಗಳ ಮೊತ್ತ ಎಷ್ಟಿರ್ತೈತಿ? 180 ಡಿಗ್ರಿ ಇರುತ್ತದೆ. 180 ಡಿಗ್ರಿ ಇರುತ್ತದೆ, ಹೌದಾ? ಎರಡು ಕೋನಗಳ ಮೊತ್ತ ನಮ್ಗೆ ಎಷ್ಟಿರ್ತೈತಿ? 180 ಡಿಗ್ರಿ ಇರ್ತೈತಿ. ಇದು ಯಾವ ರೀತಿ ಇರ್ತೈತಿ ಅಂದ್ರ ಫಾರ್ ಎಕ್ಸಾಂಪಲ್ ಇದು AB ಸರಳ ರೇಖೆ ಅಂತ ತಿಳ್ಕೊರಿ, ಹೌದಾ? ನಾನೀಗೇನೋ ಎಷ್ಟೋ ಫಾರ್ ಎಕ್ಸಾಂಪಲ್ ಇಷ್ಟು ಬರೀತೀನಿ.
ಇದೀಗ 50 ಇದೆ ಅಂತ ತಿಳ್ಕೊರಿ. ಹೌದಾ? 50 ಇದೆ ಅಂತ ತಿಳ್ಕೊರಿ. ಈಗ ಎಷ್ಟು ಇರ್ಬೋದು ಹೇಳ್ರಿ? ಇದು 50 ಬೇಡ, ಇದೊಂದು 110 ಇದೆ ಅಂತ ತಿಳ್ಕೊರಿ. ಯಾಕಂದ್ರೆ ಇದು ವಿಶಾಲ ಕೋನ ಟೈಪ್ ಬರ್ತೀನಿ ನಾನು. ಹೌದಾ? ಇದು 110 ಇದೆ ಅಂದ್ಮೇಲೆ ಈಚೆ ಕಡೆ ನಾವು ಏನ್ ಮಾಡ್ಬೇಕು? ಇವೆರಡೂ ಕೋನಗಳನ್ನ ಸೇರಿಸಿದ್ರೆ ನಮಗ 180 ಬರ್ಬೇಕು. ಈಗ 180 ಬರ್ಬೇಕಂದ್ರ ಆಲ್ರೆಡಿ ಏನಾಗಿದೆ ನಮಗ 110 ಡಿಗ್ರಿ ಇದೆ. ಹೌದಾ? 110 ಡಿಗ್ರಿ ಇದ್ರ ಈಚೆ ಕಡೆ ನಾವ್ ಎಷ್ಟು ಬರಿಬಹುದು ಹೇಳ್ರಿ? 110 ಅಂದ್ರ 180 110 ಅನ್ನ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತೈತಿ ಹೇಳ್ರಿ? 70 ಡಿಗ್ರಿ. ಹೌದಾ? ಅಂದ್ರ ಕ್ವಶನ್ ಏನಂದ್ರ 110ರ ಪರಿಪೂರಕ ಕೋನ. ನಿಮಗ ಒಂದೊಂದ್ಸಲ ಕನ್ಫ್ಯೂಸ್ ಆಗ್ತೈತಿ ಪೂರಕ ಕೋನ ಮತ್ತ ಪರಿಪೂರಕ ಕೋನ. ಪೂರಕ ಕೋನ ಅಂದ್ರ 90 ಡಿಗ್ರಿ ಇರ್ಬೇಕು, ಪರಿಪೂರಕ ಕೋನ ಅಂದ್ರ ಎರಡು ಕೋನಗಳ ಮೊತ್ತ ಎಷ್ಟಿರ್ಬೇಕು ನಮಗ? 180 ಡಿಗ್ರಿ ಇರ್ಬೇಕು. ಕರೆಕ್ಟ್. ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ಈಗ 120 ಡಿಗ್ರಿಯ ಪರಿಪೂರಕ ಕೋನ ಎಷ್ಟು ಅಂತ ಕೇಳ್ತಾರೆ ನಿಮ್ಗೆ ಕ್ವಶನ್. ಹೌದಾ? ಪರಿಪೂರಕ ಕೋನ ಎಷ್ಟು? ಹೌದಾ? ಜಸ್ಟ್ ನೀವ್ ಏನ್ ಮಾಡ್ಬೇಕು ಹೇಳ್ರಿ? 180ರೊಳಗ 120 ಮೈನಸ್ ಮಾಡ್ಬೇಕು. 180 ಮೈನಸ್ 120 ಎಷ್ಟು ಆಗತ್ತೆ ನೋಡ್ರಿ? 60 ಡಿಗ್ರಿ. ಕರೆಕ್ಟ್? 60 ಡಿಗ್ರಿ ಆಗತ್ತ. ಆಮೇಲೆ 100 ಇದರ ಪರಿಪೂರಕ ಕೋನ ಎಷ್ಟಾಗತ್ ನೋಡ್ರಿ? 80 ಡಿಗ್ರಿ. ಹೌದಾ? ಅಂದ್ರ 180 ಒಳಗ 100 ಅನ್ನ ಮೈನಸ್ ಮಾಡಿದ್ವಿ ಅಂದ್ರೆ ನಮ್ಗೆ ಎಷ್ಟು ಬರ್ತೈತಿ? 80 ಬರ್ತೈತಿ. ಆಮೇಲೆ 130 ಡಿಗ್ರಿ. ಹೌದಾ? 130 ಡಿಗ್ರಿ ಇದರ ಪರಿಪೂರಕ ಕೋನ ಎಷ್ಟಾಗತ್ತೆ ನೋಡ್ರಿ? 130 ಡಿಗ್ರಿ ಅಂದ್ರೆ 180 ಮೈನಸ್ 130 ಮಾಡಿದ್ರೆ ಎಷ್ಟು ಬರ್ತೈತಿ ನಮ್ಗೆ? 50 ಡಿಗ್ರಿ ಬರ್ತೈತಿ. 50 ಡಿಗ್ರಿ ಬರ್ತೈತಿ. ಅಂದ್ರ 120ಯ ಪರಿಪೂರಕ ಕೋನ ಎಷ್ಟು ಅಂದ್ರೆ ನೀವೇನ್ ಮಾಡ್ಬೇಕಂದ್ರ 60 ಅಂತ ಬರೀತೀವಿ. 100 ಇದರದ ಪರಿಪೂರಕ ಕೋನ ಅಥವಾ 100ರ ಪರಿಪೂರಕ ಕೋನ 80. ಆಮೇಲೆ 130ರ ಪರಿಪೂರಕ ಕೋನ 50. ಅಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕು. ಅಂದ್ರೆ ನಾವೇನ ಪರಿಪೂರಕ ಕೋನವನ್ನ ಕೇಳಿದ್ರಂದ್ರ ಅವ್ರು ಕೊಟ್ಟಿರುವಂತಹ ಕೋನದೊಳಗ 180ರೊಳಗ ಅವ್ರು ಕೊಟ್ಟಿರುವಂತಹ ಕೋನವನ್ನ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತೈತಿ? ಆ ಇನ್ನೊಂದು ಪರಿಪೂರಕ ಕೋನ ನಮ್ಗೆ ಸಿಗ್ತೈತಿ. ಅದೇ ರೀತಿ ಪೂರಕ ಕೋನ ಅಂದ್ರ 90 ಡಿಗ್ರಿ ಅಂತ ನೆನಪಿರ್ಬೇಕು. ಅವ್ರು ಕೊಟ್ಟಿರುವಂತಹ ಅಂಕಿಯನ್ನ 90ರೊಳಗ ಮೈನಸ್ ಮಾಡಿದ್ರೆ ನಮಗ ಇನ್ನೊಂದು ಪೂರಕ ಕೋನ ನಮ್ಗ ಸಿಗ್ತೈತಿ. ಕರೆಕ್ಟ್ ಆಯ್ತು? ಈಗ ಪೂರಕ ಕೋನ ಅಂದ್ರೆ ಏನ್ ಗೊತ್ತಾಯ್ತು? ಪರಿಪೂರಕ ಕೋನ ಅಂದ್ರ ಏನ್ ಗೊತ್ತಾಯ್ತು. ನೆಕ್ಸ್ಟ್ ನಮಗ ಪಾರ್ಶ್ವ ಕೋನಗಳು. ಪಾರ್ಶ್ವ ಕೋನಗಳು. ಹೌದಾ? ಪಾರ್ಶ್ವ ಕೋನಗಳು ನೆಕ್ಸ್ಟ್ ಬರೋದು ಯಾವ್ದು ಹೇಳ್ರಿ? ಪಾರ್ಶ್ವ ಕೋನಗಳು. ಹೌದಾ? ಪಾರ್ಶ್ವ ಕೋನಗಳು ಅಲ್ಟರ್ನೇಟ್ ಆಂಗಲ್ಸ್ ಅಂತ ಕರಿತೀವಿ. ಅಂದ್ರ ಆಜು ಬಾಜು ಬರ್ತಿರ್ತಾವು. ಹೌದಾ? ಅವಕ್ಕ ಪಾರ್ಶ್ವ ಕೋನಗಳು, ಅದ್ರ ಪಾರ್ಶ್ವ ಬದಿ ಅಂತಿರ್ತಾರ ನೋಡ್ರಿ. ಪಾರ್ಶ್ವ ಕೋನಗಳು ಅಂದ್ರೆ ಹೆಂಗ್ ಬರ್ತಾವಂದ್ರ ಇದೇ ರೀತಿ. ಫಾರ್ ಎಕ್ಸಾಂಪಲ್ AB ಅಂತ ತಿಳ್ಕೊರಿ. ಈಗ ABC ಇದು D ಅಂತ ಕೊಡ್ತೀನಿ ಹೆಸರು. ಹೌದಾ? ಈಗ ನಿಮ್ಗೆ ಗೊತ್ತಾಗಿರ್ಬೇಕು ಇಲ್ಲೊಂದು ಆಂಗಲ್ ಆಗಿದೆ, ಇಲ್ಲೊಂದು ಆಂಗಲ್ ಆಗಿದೆ. ಹೌದಾ? ಇವೆರಡು ಆಜು ಬಾಜು ಇದಾವಲ್ಲ. ಹೌದಾ? ಇವೆರಡು ಆಜು ಬಾಜು ಇದ್ದಾಗ ಇವಕ್ ನಾವೇನಂತ ಕರಿತೇವಿ? ಪಾರ್ಶ್ವ ಕೋನಗಳು ಅಂತ ಕರಿತೇವಿ. ಪಾರ್ಶ್ವ ಕೋನಗಳು ಅಂತ ಕರಿತೇವಿ. ಇಲ್ಲಿ ನೋಡ್ರಿ, ಪಾರ್ಶ್ವ ಕೋನಗಳು ಅಂತಂದ್ರೆ ಇದಕ್ಕೆ ಏನಾಗೈತಿ? ಎರಡು ಬಾಹು ಬೇರೆ ಬೇರೆ ಇದಾವ. ಬಟ್ ಇಲ್ಲಿ ಒಂದು ಬಾಹು ಮತ್ತು ಒಂದು ಶೃಂಗ ಸೇಮ್ ಇರ್ತೈತಿ. ಅಂದ್ರ ಇದಕ್ಕೂ ಅದೇ ಬಾಹು ಇರ್ತೈತಿ, ಇದಕ್ಕೂ ಅದೇ ಬಾಹು ಇರ್ತೈತಿ, ಇದಕ್ಕೂ ಅದೇ ಶೃಂಗ. ಶೃಂಗ ಅಂದ್ರೆ ಏನ್ ಹೇಳ್ರಿ? ತುದಿ. ಅದಕ್ಕೂ ಅದೇ ಬಾಹು ಮತ್ತು ಈ ಆಂಗಲ್ಗೂ ಅದೇ ಒಂದೇ ಸಾಮಾನ್ಯ ಬಾಹುವನ್ನು ಹೊಂದಿರತಕ್ಕಂತ ಕೋನಗಳಿಗೆ ನಾವೇನಂತ ಕರಿತೀವಿ? ಪಾರ್ಶ್ವ ಕೋನಗಳು ಅಂತ ಕರಿತೀವಿ. ಹೌದಾ? ಇಲ್ಲಿ ನೋಡ್ರಿ, ಒಂದು ಸಾಮಾನ್ಯ ಬಾಹು ಮತ್ತು ಸಾಮಾನ್ಯ ಶೃಂಗ ಹೊಂದಿರುವ ಕೋನಗಳಿಗೆ, ಶೃಂಗಗಳನ್ನು ಹೊಂದಿರುವ ಕೋನಗಳಿಗೆ ಏನಂತ ಕರಿತೀವಿ ನಾವು? ಹೊಂದಿರುವ ಕೋನಗಳಿಗೆ
ಪಾರ್ಶ್ವ ಕೋನಗಳು ಅಂತ ಕರಿತೀವಿ. ಪಾರ್ಶ್ವ ಕೋನಗಳು ಅಂತ ಕರಿತೀವಿ. ಕೋನಗಳು ಎನ್ನುವರು. ಹೌದಾ? ಒಂದು ಸಾಮಾನ್ಯ ಬಾಹು ಅಂದ್ರ ಇದಕ್ಕೂ ಅದೇ ಬಾಹು ಇದೆ, ಈ ಆಂಗಲ್ ಇದಕ್ಕೂ ಅದೇ ಬಾಹು ಇದೆ, ಅದಕ್ಕದು ಸಾಮಾನ್ಯ ಬಾಹು. ಆಮೇಲೆ ಶೃಂಗ ಅಂದ್ರೆ ಇದಕ್ಕೂ ಅದೇ ಶೃಂಗ, ಇದು ಅದೇ ಶೃಂಗ ಇರೋದಕ್ಕ ನಾವು ಕರಿತೀವಿ ಸಾಮಾನ್ಯ. ಇಲ್ಲಿದೆ ನೋಡಿ ಶೃಂಗ ಅಂದ್ರೆ ಇದು ಒಂದೇ, ಇದಕ್ಕೂ ಇದು ಸೇಮ್ ಇದೆ. ಈ ರೀತಿ ಇರುವುದಕ್ಕ ನಾವೇನಂತ ಕರಿತೀವಿ? ಪಾರ್ಶ್ವ ಕೋನಗಳು ಅಂತ ಕರಿತೀವಿ. ಕರೆಕ್ಟ್? ಪಾರ್ಶ್ವ ಕೋನಗಳು ಅಂತ ಕರಿತೀವಿ. ನೆಕ್ಸ್ಟ್ ಪಾರ್ಶ್ವ ಕೋನಗಳು. ಇನ್ ನೆಕ್ಸ್ಟ್ ಬರುವುದು ಶೃಂಗಾಭಿಮುಖ ಕೋನಗಳು. ನೆಕ್ಸ್ಟ್ ಬರುದು ಯಾವ್ದು ಹೇಳ್ರಿ? ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು ಅಂದ್ರೆ ಅಪೋಸಿಟ್ಸ್ ಆಂಗಲ್ಸ್ ಅಂತ ಕರಿತೀವಿ. ಇವೇನಾಗಿದಾವಂದ್ರ ಎರಡು ಸರಳ ರೇಖೆಗಳು ಛೇದಿಸಿದಾಗ ಉಂಟಾಗುವ ಕೋನಗಳು. ಎರಡು ಸರಳ ರೇಖೆಗಳು ಅಂದ್ರ ಫಾರ್ ಎಕ್ಸಾಂಪಲ್ ಇದೊಂದು ಸರಳ ರೇಖೆ ಎ ಬಿ ಅನ್ನೋದು. ಹೌದಾ? ಇದೊಂದು ಎಕ್ಸ್ ವೈ ಅನ್ನೋದು ಕೂಡ ನಮಗೇನು ಹೇಳ್ರಿ? ಇನ್ನೊಂದು ಸರಳ ರೇಖೆ. ಇನ್ನೊಂದು ಸರಳ ರೇಖೆ. ಇವೆರಡೂ ಸರಳ ರೇಖೆಗಳು ಒಂದು ಪಾಯಿಂಟ್ ಒಳಗ ಛೇದಿಸಿದ್ವು ಅಂದ್ರ ಅವಾಗ ನಮ್ಗೆ ಏನಾಗ್ತಾವು? ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು ಅಂದ್ರ ಎರಡು ಸರಳ ರೇಖೆಗಳು, ಎರಡು ಸರಳ ರೇಖೆಗಳು ಛೇದಿಸಿದಾಗ ಉಂಟಾಗುವ ಕೋನಗಳು. ಛೇದಿಸಿದಾಗ ಉಂಟಾಗುವ ಕೋನಗಳು. ಉಂಟಾಗುವ ಕೋನಗಳು ಇವಕ್ ನಾವೇನಂತ ಕರಿತೀವಿ? ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಈ ಆಂಗಲ್ಗೆ ಇದು ಅಪೋಸಿಟ್ ಆಗಿದೆ. ಹೌದಾ? ಅದು ಇದ್ರ ಬದ್ರ ಇದಾವು. ಆಮೇಲೆ ಈ ಆಂಗಲ್ಗೆ ಇದು ಆಂಗಲ್ ಕರೆಕ್ಟ್ ಇದೆ. ಹೌದಾ? ನಿಮಗೆ ಇವನ್ನ ಪ್ರಾಬ್ಲಮ್ ಮಾಡುವಾಗ ಯೂಸ್ ಮಾಡ್ಬೇಕಾಗ್ತೈತಿ. ಶೃಂಗಾಭಿಮುಖ ಕೋನಗಳು ಅಂದ್ರೆ ಇದು ಈಕ್ವಲ್ ಇರ್ತೈತಿ, ಇದು ಈಕ್ವಲ್ ಇರ್ತೈತಿ. ಆಮೇಲೆ ಇಲ್ಲೇ ನೋಡ್ರಿ, ಇವೆರಡು ಎಂತ ಕೋನಗಳಾದ್ರು ನಿಮ್ಗೀಗ ಆಜು ಬಾಜು ಕೋನಗಳಿದ್ರ ಇವಕ್ಕ ಪಾರ್ಶ್ವ ಕೋನಗಳು ಅಂತೀವಿ. ಇಲ್ಲೇ ಇದ್ದು ಅಂದ್ರೆ ಇವಕ್ಕೆ ಏನಂತ ಕರಿತೀವಿ? ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಆಜು ಬಾಜು ಇದ್ವು ಅಂದ್ರ ಪಾರ್ಶ್ವ ಕೋನಗಳು, ಎದುರೆ ಬದ್ರೆ ಇದ್ವು ಅಂದ್ರ ನಾವೇನ್ ಕರಿತೀವಿ? ಶೃಂಗಾಭಿಮುಖ ಕೋನಗಳು. ಫಾರ್ ಎಕ್ಸಾಂಪಲ್, ಈಗ ನೀವು ನಿಮ್ಮ ಫ್ರೆಂಡ್ಸ್ ಬಾಜು ಕೂತಿದ್ದೀರಿ, ಈಗ ಆಜು ಬಾಜು ಕೂತಿದ್ರಲ್ಲ, ನೀವು ಪಾರ್ಶ್ವವಾಗಿರ್ತೀರಿ ಅಂದ್ರ ಪಾರ್ಶ್ವ ಕೋನಗಳು. ಈಗ ನಾನ್ ನಿಮ್ಮ ಅಪೋಸಿಟ್ ಕೂತು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ನನ್ನ ಸ್ಕ್ರೀನ್ ನೋಡ್ತಾ ಇದ್ದೀರಿ ಅಂದ್ರೆ ನಮ್ದೀಗ ಇದ್ರ ಬದ್ರ ಇದೇವಲ್ಲ, ಇದು ಶೃಂಗಾಭಿಮುಖ ಕೋನಗಳು. ಇವಕ್ ನಾವು ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಕರೆಕ್ಟ್? ನೆಕ್ಸ್ಟ್ ಬರುವುದು ಸರಳ ಯುಗ್ಮಗಳು. ಸರಳ ಯುಗ್ಮಗಳು. ಸರಳ ಯುಗ್ಮಗಳು. ಸರಳ ಯುಗ್ಮಗಳು. ಸರಳ ಯುಗ್ಮಗಳು. ಸರಳ ಯುಗ್ಮಗಳು ಅಂದ್ರ ಒಂದು ಸರಳ ರೇಖೆಯ ಮೇಲಿರುವ ಎರಡು ಕೋನಗಳು ಸೇರಿ ನಮಗೆ ಎಷ್ಟಿರ್ಬೇಕಂದ್ರ 180 ಡಿಗ್ರಿ ಇದ್ರ ಅದಕ್ಕೆ ನಾವು ಕರಿತೀವಿ ಸರಳ ಯುಗ್ಮಗಳು ಅಂತ ಕರಿತೀವಿ. ಇದು ಆಲ್ಮೋಸ್ಟ್ ಹೆಂಗಂದ್ರ ಪರಿಪೂರಕ ಕೋನದ ರಿಲೇಟೆಡ್, ಬಟ್ ಅದು ಪರಿಪೂರಕ ಕೋನ ಯೂಸ್ ಮಾಡೋ ಬದ್ಲಿ ನಾವೇನಂತ ಕರಿತೀವಿ? ಸರಳ ಯುಗ್ಮಗಳು. ಇದೊಂದು ಹೊಸ ವರ್ಡ್ ನಮ್ಗ. ಹೌದಾ? ಅಂದ್ರ ಒಂದು ಸರಳ ರೇಖೆಯ ಮೇಲಿರುವ ಒಂದು ಕೋನ ಉಂಟಾದ್ರ ಅವು ಎರಡೂ ಕೋನಗಳ ಸೇರಿ ನಮ್ಗೆ ಎಷ್ಟಿರ್ತಾವ ಹೇಳ್ರಿ? 180 ಡಿಗ್ರಿ ಇರ್ತಾವು. ಇವು ನಿಮ್ಗ ಥಿಯರಮ್ ಅನ್ನ ಪ್ರೂವ್ ಮಾಡುವಾಗ ಈಗೂ ಬರ್ತಾವು, ಮುಂದೆ 10th ದೊಳಗು ನಾವು ಯೂಸ್ ಮಾಡ್ಬೋದು ಸರಳ ಯುಗ್ಮಗಳು ಅಂತೆ. ಥಿಯರಮ್ ಪ್ರೂವ್ ಮಾಡುವಾಗ ಈ ರೀತಿ ಇದ್ವು ಅಂದ್ರೆ, ಇಲ್ಲೊಂದು ಆಂಗಲ್ ಕೊಟ್ಟಿದ್ರು ಅಂದ್ರೆ ಇಲ್ಲಿ ಒಂದು ಆಂಗಲ್ ಅನ್ನ ನಾವು ಈ ಸರಳ ಯುಗ್ಮದ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಆ ಥಿಯರಮ್ ಅನ್ನ ಸಾಲ್ವ್ ಮಾಡಬಹುದು. ಹೌದಾ? ಆ ಥಿಯರಮ್ ಅನ್ನ ನಾವು ಪ್ರೂವ್ ಮಾಡಬಹುದು. ಇವಕ್ಕ ಒಂದು ಸರಳ ರೇಖೆ ಮೇಲಿರುವ ಕೋನಗಳು ಎರಡು ಕೋನಗಳ ಮೊತ್ತ ಸೇರಿ ನಮ್ಗೆ ಎಷ್ಟಿರ್ಬೇಕು ಹೇಳ್ರಿ? 180 ಡಿಗ್ರಿ ಇದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ? ಸರಳ ಯುಗ್ಮಗಳು ಅಂತ ಕರಿತೀವಿ. ಅರ್ಥ ಆಯ್ತು? ಸರಳ ಯುಗ್ಮಗಳು ಅಂತ. ಇದ್ರದ್ದು ಸೆಂಟೆನ್ಸ್ ಬರೆಸ್ತೇನೆ ನೋಡ್ರಿ. ಒಂದು ಸರಳ ರೇಖೆಯ ಮೇಲಿರುವ ಕೋನಗಳು, ಒಂದು ಸರಳ ರೇಖೆಯ ಮೇಲಿರುವ ಕೋನಗಳ ಮೊತ್ತ
ಕೋನಗಳ ಮೊತ್ತ 180 ಡಿಗ್ರಿ ಇದ್ದರೆ ಅದನ್ನು ಸರಳ ಯುಗ್ಮ ಎನ್ನುತ್ತೇವೆ. ಸರಳ ಯುಗ್ಮಗಳು ಅಥವಾ ಸರಳ ಯುಗ್ಮಗಳು ಎನ್ನುತ್ತೇವೆ. ಒಂದು ಸರಳ ರೇಖೆಯ ಮೇಲಿರುವ ಕೋನಗಳ ಮೊತ್ತ ನಮ್ಗೆ ಎಷ್ಟಿರ್ಬೇಕು ಹೇಳ್ರಿ? 180 ಡಿಗ್ರಿ. ಇದೊಂದು AB ಸರಳ ರೇಖೆ. ಇದೊಂದು ಇಲ್ಲೇ O ಪಾಯಿಂಟ್ ಇದೆ, ಇದಕ್ಕ C ಅಂತ ಹೆಸರು ಕೊಡೋಣ. ಇವೆರಡು ಸೇರಿಸಿದ್ರೆ ನಮ್ಗೆ ಎಷ್ಟಿರ್ಬೇಕು ಹೇಳ್ರಿ? 180 ಡಿಗ್ರಿ ಇದ್ರ ಇದಕ್ಕೆ ನಾವೇನಂತ ಕರಿತೀವಿ? ಸರಳ ಯುಗ್ಮಗಳು ಅಂತ ಕರಿತೀವಿ. ನೆಕ್ಸ್ಟ್ ಯಾವ್ದಾವು ಇದು ನೆಕ್ಸ್ಟ್ ನಾವೀಗ ಅಭ್ಯಾಸ 3.1 ಅನ್ನ ಸ್ಟಾರ್ಟ್. ಅಭ್ಯಾಸ 3.1. ಅಭ್ಯಾಸ 3.1. ಹೌದಾ? ಅದ್ರೊಳಗ ಕ್ವಶನ್ ಏನಿದೆ ಒಂದ್ಸಲ ನೋಡ್ತೇನೆ ನೋಡ್ರಿ. ನಾನು ಒಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ. ಚಿತ್ರ 3.13ರಲ್ಲಿ AB ಮತ್ತು CD ಸರಳ ರೇಖೆಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ. ಕೋನ್ AOC ಪ್ಲಸ್ ಕೋನ್ BOE ಇಸ್ ಈಕ್ವಲ್ ಟು 70 ಡಿಗ್ರಿ ಮತ್ತು BOD ಇಸ್ ಈಕ್ವಲ್ ಟು 40 ಆದರೆ ಕೋನ್ BOE ಮತ್ತು ಸರಳಾಧಿಕ ಕೋನ COE ಅನ್ನ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಈಗ ನೋಡ್ರಿ, ನಾ ಏನ್ ಮಾಡ್ತೇನೆ, ಚಿತ್ರವನ್ನ ಏನ್ ಕೊಟ್ಟಿದಾರೋ ಹಾಕ್ತೇನೆ ನೋಡ್ರಿ. ಇಲ್ಲಿ ಇದ್ರೊಳಗ ಒಂದೇದ್ದು ಚಿತ್ರ ಏನ್ ಕೊಟ್ಟಿದಾರ ನೋಡ್ರಿ. AB ಒಂದು ಸರಳ ರೇಖೆ, ಆಮೇಲೆ ಇತ್ತ ಒಂದು ಸಿಡಿನು ಒಂದು ನಮಗ ಸರಳ ರೇಖೆಯಾಗಿದೆ. CD ಒಂದು ಸರಳ ರೇಖೆಯಾಗಿದೆ. ಆಮೇಲೆ ಇಲ್ಲೊಂದು ನಮಗ ಪಾಯಿಂಟ್ ಬಂದಿದೆ E. ಹೌದಾ? ಇದು E, ಆಮೇಲೆ ಇಲ್ಲಿ O ಅಂತ ಬಂದಿದೆ. ಹೌದಾ? ಅವ್ರು ಏನ್ ಕೊಟ್ಟಿದ್ದಾರೆ ನೋಡೋಣ. O ಬಿಂದುವಿನಲ್ಲಿ ಛೇದಿಸುತ್ತವೆ. ಕೋನ್ AOC ಪ್ಲಸ್ ಕೋನ್ BOE ಇಸ್ ಈಕ್ವಲ್ ಟು 70 ಡಿಗ್ರಿ. ಕೋನ್ AOC ಪ್ಲಸ್ ಕೋನ್ BOE ಇಸ್ ಈಕ್ವಲ್ ಟು 70 ಡಿಗ್ರಿ. ಆಮೇಲೆ ಕೋನ್ BOD ಇಸ್ ಈಕ್ವಲ್ ಟು 40 ಡಿಗ್ರಿ ಆದರೆ ನಾವೇನ್ ಮಾಡ್ಬೇಕಂತ, ಕೋನ್ BOE ಆಮೇಲೆ ಸರಳಾಧಿಕ ಕೋನ, ಇನ್ನೊಂದು ಯಾವ್ದು ಹೇಳ್ರಿ? ಸರಳಾಧಿಕ ಕೋನ COE ಅನ್ನ ಕಂಡುಹಿಡಿಬೇಕಂತ. COE ಅನ್ನ ಕಂಡುಹಿಡಿಬೇಕು ಅಂದ್ರೆ ನಾವು ಈ ಎರಡು ಆಂಗಲ್ಸ್ ಗಳನ್ನ ಕಂಡುಹಿಡಿಬೇಕು. ಈಗ ನೋಡ್ರಿ, ಈಗ ನಾ ಏನ್ ಮಾಡ್ತೇನೆ, ಫಸ್ಟ್ ಇದನ್ನ ಯೂಸ್ ಮಾಡ್ಕೊತೇನೆ ನೋಡ್ರಿ. ಕೋನ್ AOC ಪ್ಲಸ್ ಕೋನ್ BOE ಹೌದಲ್ಲ? BOE ಇಸ್ ಈಕ್ವಲ್ ಟು 70 ಡಿಗ್ರಿ ಅಂತ ಇದೆ. ಹೌದಾ? ನಾ ಈಗ ಏನ್ ಮಾಡ್ತೇನೆ, ಕೋನ್ BOE ಇಸ್ ಈಕ್ವಲ್ ಟು 70 ಡಿಗ್ರಿ ಮೈನಸ್ ಈಚೆ ಕಡೆ ಕೋನ್ AOC ಇದ್ದದನ್ನ ಈ ಸೈಡ್ ಹಾಕ್ತೇವೆ, ಪ್ಲಸ್ AOC ಇದ್ದದನ್ನ ಮೈನಸ್ ಕೋನ್ AOC ಅಂತ ಹಾಕ್ತೀನಿ ನಾನು. ಹೌದಾ? ಈಗ ನೋಡ್ರಿ, ನಾ ಏನ್ ಮಾಡ್ತೇನೆ ಅಂದ್ರ 70 ಡಿಗ್ರಿ ಮೈನಸ್ ಇದು 40 ಡಿಗ್ರಿ. ಹೌದಾ? ಯಾಕಂದ್ರ ಇಲ್ಲಿ ನೋಡ್ರಿ, ಒಂದ್ಸಲ ಚಿತ್ರ ನೋಡ್ರಿ. BOD ಇಸ್ ಈಕ್ವಲ್ ಟು AOC ಅರ್ಥ ಆಗತೈತಿ? ಕೋನ್ BOD ಇಸ್ ಈಕ್ವಲ್ ಟು ಕೋನ್ AOC. ಹೌದಾ? ಕೋನ್ AOC ಅಂದ್ರ ಅವೆರಡು ನಿಮಗ್ ಈಗಾಗ್ಲೇ ಹೇಳಿದೆ ನಾ ನಿಮಗ. ಇದನ್ ಬಿಟ್ಬಿಡ್ರಿ, ಇವೆರಡು ಯಾವ ರೀತಿ ಕಾಣಕತ್ತಾವ ನಿಮಗಂದ್ರ ಶೃಂಗಾಭಿಮುಖ ಕೋನಗಳು. ಅಂದ್ರೆ ಇವೆರಡು ಎದ್ರ ಬದ್ರ ಇದಾವಂದ್ರ ಇವೆರಡು ನಮಗ್ ಏನಾಗ್ತಾವು, ಈಕ್ವಲ್ ಆಕೈತಿ. ಸೊ ಈಗ ನಮಗ್ BOD 40 ಡಿಗ್ರಿ ಐತಿ ಅಂದ್ರ ನಮಗ್ ಆಟೋಮೆಟಿಕ್ಲಿ AOC ನಮಗ್ ಏನಾಗ್ತೈತಿ 40 ಡಿಗ್ರಿ ಐತಿ ಅಂತ ಅರ್ಥ. ಕರೆಕ್ಟ್?
ಇಲ್ಲಿ ನೋಡ್ರಿ ಅಂದ್ರ ಇಲ್ಲೇ ರೀಸನ್ ಬರಿಬೇಕು ನಾವು, ಹಂಗ ಬರೀಲಿಕ್ಕೆ ಬರುವುದಿಲ್ಲ. ಅಂದ್ರ ಕೋನ್ BOD is equal to ಕೋನ್ AOC ಬಿಕಾಸ್ ಶೃಂಗಾಭಿಮುಖ ಕೋನಗಳು ಹಿಂಗ ಸೈಡಿಗೆ ನಾವು ಬರಿಲೇಬೇಕು. ರೀಸನ್ ಯಾಕೆ ನಾವು ಇದನ್ನ ತಗೊಂಡಿವಿ ಅಂತ ಬರಿಬೇಕು. ಶೃಂಗಾಭಿಮುಖ ಕೋನಗಳು, ಶೃಂಗಾಭಿಮುಖ ಕೋನಗಳು. ಹೌದಾ? 70 - 40 ಅಂತ ಎಷ್ಟಾಗತ್ತೆ ನೋಡ್ರಿ? 30. ಹೌದಾ? 30 ಡಿಗ್ರಿ ಆಗುತ್ತ. 70 - 40 ಅಂದ್ರೆ 30 ಡಿಗ್ರಿ ಆಗುತ್ತ. ಕೋನ್ BOE is equal to 30 ಡಿಗ್ರಿ. ಅಂದ್ರೆ ಇದು 40 ಆಯ್ತು, ಇದೇನಾಯ್ತು ನಮಗ 30 ಡಿಗ್ರಿ ಆಯ್ತು. ಈಗ ನಾವ್ ಏನ್ ಮಾಡ್ಬೇಕು? ಸರಳಾಧಿಕ ಕೋನ ಅಂದ್ರೆ ಫಸ್ಟ್ ನಾವು COE ಅನ್ನ ಕಂಡು ಹಿಡ್ಕೋಬೇಕು. ಆಮೇಲೆ ನಾವ್ ಏನ್ ಮಾಡ್ಬೇಕು? ಈಗ ಇಲ್ಲಿ ನೋಡ್ರಿ, ಇದನ್ನ ಸ್ಕ್ರಬ್ ಮಾಡ್ತೇನೆ ನೋಡ್ರಿ ಒಂದ್ಸಲ. ಈಗ ಏನ್ ಮಾಡ್ಬೇಕು? ಇದನ್ ಬಿಟ್ಬಿಡ್ರಿ ಕೆಳಗಿಂದು. ಇಲ್ಲಿ ಏನಾಗತ್ ನೋಡ್ರಿ, AB ಆದ್ಮೇಲೆ ನಿಮಗ ಆವಾಗ ಹೇಳಿದೆ ಇದಷ್ಟು ನಮಗ್ ಕೂಡಿದ್ರೆ ಎಷ್ಟಾಗ್ತೈತಿ ಹೇಳ್ರಿ? 180 ಡಿಗ್ರಿ. ಅಂದ್ರೆ ಸರಳ ಕೋನ ನೀವು ಆಲ್ರೆಡಿ ಕಲ್ತಿದ್ದೀರಿ. ಸರಳ ಕೋನ ಅಂದ್ರೆ ಇದಷ್ಟು ಸೇರ್ಸಿದ್ರೆ ನಮ್ಗೆ ಎಷ್ಟ್ ಇರ್ತೈತಿ ಹೇಳ್ರಿ? 180 ಇರ್ತೈತಿ. ಆಲ್ರೆಡಿ ನಾವು ನೋಡ್ರಿ ಯಾವ್ಯಾವ ಕೋನಗಳದಾವ್ ಬರೀತೇನೆ ನಾವ್ ಒಂದ್ಸಲ. ಕೋನ್ AOC ಪ್ಲಸ್ ಕೋನ್ BOC ಪ್ಲಸ್ ಕೋನ್ COE ಅಂತ ಇದೆ. ಹೌದಾ? COE ಅಂತ ಇದೆ. ಇಸ್ ಈಕ್ವಲ್ ಟು ಎಷ್ಟಾಗತ್ತ? 180 ಆಗುತ್ತ. ಹೌದಾ? 180 ಆಗುತ್ತ. ಈಗ ನೋಡ್ರಿ, AOC ಪ್ಲಸ್ BOE ಅಂದ್ರೆ ಎಷ್ಟಾಯ್ತು ನಮ್ದೀಗ? BOE ಅಂದ್ರ 70 ಡಿಗ್ರಿ ಅಂತ ಇದೆ. ಹೌದಾ? 70 ಡಿಗ್ರಿ ಪ್ಲಸ್ ಕೋನ್ COE ಗೊತ್ತಿಲ್ಲ, ಅದನ್ನ ನಾವು ಕಂಡು ಹಿಡಿತಾ ಇದ್ದೀವಿ. ಇದನ್ನ ಇಲ್ಲಿ ಆಂಗಲ್ ಎಷ್ಟಿದೆ ಅನ್ನೋದನ್ನ ನಾವು ಕಂಡು ಹಿಡಿತಾ ಇದ್ದೀವಿ. ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಇದೆ. ಸೊ ಕೋನ್ COE ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಇದು 70 ಡಿಗ್ರಿ ಈ ಸೈಡ್ ಬರ್ತೈತಿ. ಹೌದಾ? ಕೋನ್ 70 ಡಿಗ್ರಿ. ಈಗ ನಾವ್ ಏನ್ ಮಾಡ್ಬೇಕಂದ್ರ 180 ಡಿಗ್ರಿ ಮೈನಸ್ ಎಷ್ಟಾಗ್ಬೇಕಿದು? 70 ಆದ್ರೆ ಎಷ್ಟಾಗತ್ತ? 110 ಆಗುತ್ತ. ಕೋನ್ COE ಇಸ್ ಈಕ್ವಲ್ ಟು ನಮ್ಗೆ ಎಷ್ಟಾಗತ್ತ? 110 ಡಿಗ್ರಿ ಆಗುತ್ತ. ಬಟ್ ಇಲ್ಲಿಗೆ ನಮ್ದು ಲೆಕ್ಕ ಮುಗ್ದಿಲ್ಲ. ಅವ್ರು ಏನ್ ಹೇಳಿದಾರಂದ್ರ ಬರೇ ಕೋನ್ COE ಅನ್ನ ಕಂಡುಹಿಡಿ ಅಂತ ಹೇಳಿಲ್ಲ, ಸರಳಾಧಿಕ ಕೋನ COE ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರು. ಸರಳಾಧಿಕ ಕೋನ ಅಂದ್ರೆ ನಮ್ಗೆ ಎಷ್ಟ್ ಇರ್ತೈತಿ ಹೇಳ್ರಿ? 0 ಡಿಗ್ರಿಗಿಂತ ಅಂದ್ರ 180ಕ್ಕಿಂತ ಜಾಸ್ತಿ ಇರ್ತೈತಿ, 360ಕ್ಕಿಂತ ಕಡಿಮೆ ಇರ್ತೈತಿ. ಸೊ ನಾ ಈಗ ಇದನ್ನ ಹೆಂಗ್ ಮಾಡ್ತೇನೆ ನೋಡ್ರಿ, ಸರಳಾಧಿಕ ಕೋನ ಕೋನ್ COE is equal to 360 minus 110. ಹೌದಾ? 360 minus 110 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ? 0 0 6 minus 1 5 3 minus 1 2 ಅಂದ್ರ 250 ಡಿಗ್ರಿ ನಮಗ ಸರಳಾಧಿಕ ಕೋನ COE is equal to 250 ಡಿಗ್ರಿ ನಮಗ ಬರ್ತೈತಿ. ಅಂದ್ರೆ ಇದು 1ನೇ ಪ್ರಾಬ್ಲಮ್. ಅವ್ರ ಏನ್ ಕಂಡುಹಿಡಿದ್ರು? BOE ಕಂಡು ಹಿಡಿದೀವಿ. BOE ಮೀನ್ಸ್ 30 ಡಿಗ್ರಿ ಬಂತು. ಸರಳಾಧಿಕ ಕೋನ COE ಕಂಡುಹಿಡಿದ್ರು 250 ಡಿಗ್ರಿ ನಮ್ಗೆ ಬಂತು. ಕರೆಕ್ಟ್? ನೋಡೋಣ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಥರ್ಡ್ ಒನ್. ಸೆಕೆಂಡ್ ಒನ್ ನೀವ ಮಾಡ್ರಿ, ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೇನೆ ಅಂತ. ಹೌದಾ? ಥರ್ಡ್ ಒನ್ ನೋಡ್ರಿ, ಚಿತ್ರ ಅಂದ್ರೆ ಚಿತ್ರ ಯಾವ ರೀತಿ ಕೊಟ್ಟಿದ್ದಾರೆ ನೋಡ್ರಿ ಅವರು. ಹೌದಾ? ಇಲ್ಲಿ P Q R T ಈಚೆ ಕಡೆ ಎಷ್ಟಿದೆ? S ಅಂತ ಇದೆ. ಹೌದಾ? ಇವರು PQR S ಅಂತ ಕೊಟ್ಟಿದ್ದಾರೆ. ಚಿತ್ರ 3.15ರಲ್ಲಿ ಕೋನ್ PQR is equal to ಕೋನ್ PRQ. PQR is equal to PRQ ಆದರೆ ನಾವೇನ್ ಮಾಡ್ಬೇಕಂತ? PQS is equal to
ಪಿ ಆರ್ ಟಿ ಎಂದು ಸಾಧಿಸಿ ಅಂತ ಇದೆ. ಹೌದಾ? ಈಗ ಅವರು ಇದು ಇದ್ರ ನಾವು ಈ ಆನ್ಸರ್ ನಮಗ ಬರ್ಬೇಕು ಅಂದ್ರೆ ಸಾಧಿಸಿ ಅಂತ ಇದೆ. ಹೌದಾ? ಈಗ ನಾ ಹೆಂಗ್ ಮಾಡ್ತೇನೆ ನೋಡ್ರಿ, ಪಿ ಕ್ಯೂ ಎಸ್ ಪ್ಲಸ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 180 ಡಿಗ್ರಿ. ನೋಡ್ರಿ, ಪಿ ಕ್ಯೂ ಎಸ್ ಅರ್ಥ ಆಗತೈತಿ. ನಾ ಇಲ್ಲಿದು ತಗೊಂಡೆ ಪಿ ಕ್ಯೂ ಎಸ್ ಪ್ಲಸ್ ಪಿ ಕ್ಯೂ ಆರ್. ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾಕಿರ್ಬೋದು ನಿಮ್ಗೆ ಅರ್ಥ ಆಗಿರ್ಬೇಕು. ಇದನ್ನ ಬಿಟ್ಬಿಡ್ರಿ, ಇದೊಂದ ಲೈನ್ ಇದೊಂದ್ ಲೈನ್ ಅಂತ ಅನ್ಕೊಂಡ್ರ ಇದು ನಿಮ್ಗೆ ಆಲ್ರೆಡಿ ಹೇಳಿದೇನಿ. ಇದು ಯಾವ ರೀತಿ ಬರ್ತದಂದ್ರ ಬಿಕಾಸ್ ಸರಳ ಯುಗ್ಮಗಳು, ಸರಳ ಯುಗ್ಮಗಳು, ಸರಳ ಯುಗ್ಮ. ಹೌದಾ? ಅದೇ ರೀತಿ ಸಿಮಿಲರ್ಲಿ, ಹೌದಾ, ಸಿಮಿಲರ್ಲಿ ನಾವ್ ಏನ್ ಮಾಡ್ಬೇಕೀಗ, ಪಿ ಆರ್ ಕ್ಯೂ, ಪಿ ಆರ್ ಕ್ಯೂ, ಹೌದಾ, ಪಿ ಆರ್ ಕ್ಯೂ ಪ್ಲಸ್ ಪಿ ಆರ್ ಟಿ, ಪಿ ಆರ್ ಕ್ಯೂ ಪ್ಲಸ್ ಪಿ ಆರ್ ಟಿ ಇಸ್ ಈಕ್ವಲ್ ಟು ಎಷ್ಟಾಗತ್ತ 180 ಡಿಗ್ರಿ. ಇದು ಕೂಡ ನಮ್ಗೆ ಏನಾಗುತ್ತೆ, ಸರಳ ಯುಗ್ಮ. ಬಿಕಾಸ್ ನೀವು ಕಂಪಲ್ಸರಿ ರೀಸನ್ ಅನ್ನ ಬರೀಲೇಬೇಕು, ಇಲ್ಲ ಅಂದ್ರೆ ನಿಮ್ಗ ಮಾರ್ಕ್ಸ್ ಸಿಗೋ ಚಾನ್ಸ್ ಬಹಳ ಕಡಿಮೆ ಇರ್ತೈತಿ. ಕಡಿಮೆನೂ ಸಿಗುದೂ ಇಲ್ಲ. ನಾವೇನ್ ಮಾಡ್ಬೇಕು, ಅಲ್ಲಿ ಯಾವ್ದಕ್ ಬರ್ದಿದ್ದೀವಿ 180 ನ ಯಾಕೆ ತಗೊಂಡೇವಿ ಅನ್ನೋದು ನಾವೇನ್ ಮಾಡ್ಬೇಕು, ಅದಕ್ಕ ಕರೆಕ್ಟ್ ಆದ ರೀಸನ್ ಅನ್ನ ಬರಿಬೇಕು. ಸರಳ ಯುಗ್ಮ, ಸರಳ ಯುಗ್ಮ. ಇದನ್ನ ಏನ್ ಮಾಡ್ತೇನೆ, ಇದು ಇಕ್ವೇಶನ್ ನಂಬರ್ 1, ಇದು ಇಕ್ವೇಶನ್ ನಂಬರ್ 2. ಹೌದಾ? ಇಕ್ವೇಶನ್ ನಂಬರ್ 1, ಇಕ್ವೇಶನ್ ನಂಬರ್ 2. ಹೌದಾ? ಈಗ ನಾ ಏನ್ ಮಾಡ್ತೇನೆ ನೋಡ್ರಿ, ಸ್ವಲ್ಪ ರಬ್ ಮಾಡ್ತೇನೆ. ಸಮೀಕರಣ 1 ಮತ್ತು 2ರಿಂದ, ಸಮೀಕರಣ 1 ಮತ್ತು 2ರಿಂದ ಇಲ್ಲಿ ನೋಡಿ ನಾ ಹೆಂಗ್ ಬರೀತೇನಂತ, ಪಿ ಕ್ಯೂ ಎಸ್ ಪ್ಲಸ್ ಕೋನ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು, ಇವೆರಡು ಇಲ್ಲಿ 180 ಡಿಗ್ರಿಗೆ ಈಕ್ವಲ್ ಆಗ್ಯಾವ ಅಂದ್ರೆ ಇವೆರಡು ಕೂಡ ನಮ್ಗೆ ಏನಾಗ್ತಾವು, ಎರಡು ಈಕ್ವಲ್ ಆಗ್ತಾವು. ಪಿ ಕ್ಯೂ ಎಸ್ ಪ್ಲಸ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಕೋನ್ ಪಿ ಆರ್ ಕ್ಯೂ ಪ್ಲಸ್ ಕೋನ್ ಪಿ ಆರ್ ಟಿ. ಹೌದಾ? ಪಿ ಆರ್ ಟಿ. ಹೌದಾ? ಈಗ ನಮ್ಗ ಅದು ಚಿತ್ರ ಏನಿತ್ತು ನೋಡ್ರಿ, ಹಿಂಗಿತ್ತ. ಇಲ್ಲಿ ಏನಿತ್ತು, ಪಿ ಕ್ಯೂ ಆರ್ ಅಂತ ಇತ್ತು. ಸೊ ನಮಗೀಗ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಪಿ ಆರ್ ಕ್ಯೂ ಆಗತ್ತಲ್ಲ. ಅಂದ್ರ ಇವಿದ್ ಏನಾಗೈತಿ, ನಿಮ್ಗೆ ಬರೀ ಚಿತ್ರ ನೋಡಿದ್ರೆ ಏನಾಗ್ತೈತಿ, ಸಮ ಸಮ ಏನಿದು ಸಮಬಾಹು ತ್ರಿಭುಜ. ಹೌದಾ? ಇದು ಸಮಬಾಹು ತ್ರಿಭುಜ ಅಂದ್ರೆ ಇದ್ರದ್ದು ಎಲ್ಲಾ ಬಾಹುಗಳು ಕೋನಗಳು ನಮಗ ಸಮ ಅದಾವು. ಇವೆರಡು ಈಕ್ವಲ್ ಅದಾವಂದ್ರ ಆಟೋಮೆಟಿಕ್ ನಮಗ್ ಇವೆರಡು ಈಕ್ವಲ್ ಆಗ್ತಾವು. ಅಂದ್ರೆ ಇವನ್ನ ಆಲ್ರೆಡಿ ನಮ್ಗೆ ಕೊಟ್ಟಾರಲ್ಲಿ ಈಕ್ವಲ್ ಅದಾವಂತ. ಸೊ ದೇರ್ ಫೋರ್ ಇಲ್ಲಿ ನಮ್ಗೆ ಏನಾಗ್ತೈತಿ, ಕೋನ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಕೋನ್ ಪಿ ಆರ್ ಕ್ಯೂ. ಹೌದಾ? ಇದನ್ನ ಏನ್ ಮಾಡಿದಾರು, ದತ್ತ ಅಂದ್ರ ನಮ್ಗೆ ಕೊಟ್ಟಾರವ್ರು, ಅವ್ ಎರಡು ಈಕ್ವಲ್ ಆದ್ವು ಅಂದ್ರ, ಇವೆರಡು ಆಟೋಮೆಟಿಕ್ಲಿ ಈಕ್ವಲ್ ಆದ್ವು ಅಂದ್ರೆ ಇವು ಎರಡು ಕೂಡ ನಮಗ ಈಕ್ವಲ್ ಆಗ್ತಾವು. ಸೊ ದೇರ್ ಫೋರ್ ಕೋನ್ ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಪಿ ಆರ್ ಟಿ, ಕೋನ್ ಪಿ ಆರ್ ಟಿ. ಹೌದಾ? ಈ ರೀತಿ ನಾವು ಇವೆರಡು ಅವ್ರು ಏನ್ ಕೊಟ್ಟಿದ್ರಲ್ಲ ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಪಿ ಆರ್ ಟಿ ಅನ್ನ ನಾವು ಏನ್ ಮಾಡಿದ್ವಿ, ಸಾಧಿಸಿದ್ವಿ ಅಂದ್ರೆ ಅದನ್ನ ಪ್ರೂವ್ ಮಾಡಿದ್ವಿ. ಅರ್ಥ ಆಯ್ತು? ಅಭ್ಯಾಸ 3.1 ಒಳಗ 3ನೇದ್ದು. ಕರೆಕ್ಟ್. ನೆಕ್ಸ್ಟ್ 4ನೇದು ನೋಡ್ರಿ. 4ನೇದು ಡೈಗ್ರಾಮ್ ಹಾಕ್ತೇನೆ ನೋಡ್ರಿ. 4ನೇದು ನೋಡ್ರಿ ಒಂದ್ಸಲ. ಇದು ಒಂದು ನಮಗೆ ಏನಾಗಿದೆ, ಎ ಬಿ ಸರಳ ರೇಖೆ, ಆಮೇಲೆ ಇಲ್ಲೊಂದು ನಮ್ಗೆ ಏನಾಗಿದೆ, ಸರಳ ರೇಖೆ ಬಂದಿದೆ. ಆಮೇಲೆ ಈ ಸೈಡ್ ಒಂದು ಸರಳ ರೇಖೆ ಬಂದಿದೆ. ಇಲ್ಲೇನಾಗಿದೆ 0, ಸಾರಿ ಓ, ಆಮೇಲೆ ಇಲ್ಲೇ ಎಕ್ಸ್, ಆಮೇಲೆ ಇದೇನಾಗಿದೆ ವಾಯ್ ಆಗಿದೆ. ನೆಕ್ಸ್ಟ್ ಇದೇನಾಗಿದೆ ಝೆಡ್ ಆಗಿದೆ. ಆಮೇಲೆ ಇದೇನಾಗಿದೆ ಡಬ್ಲ್ಯೂ ಆಗಿದೆ. ಕ್ವಶನ್ ಏನಿದೆ ಅಂತ ನೋಡೋಣ. ಚಿತ್ರ 3.1ರಲ್ಲಿ
ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಜೆಡ್ ಆದರೆ AOB ಒಂದು ಸರಳ ರೇಖೆಯನ್ನು ಸಾಧಿಸಿ. ಸರಳ ರೇಖೆಯನ್ನು ಸಾಧಿಸಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಜೆಡ್ ಆದರೆ. ಹೌದಾ? ಈ ಪ್ರಾಬ್ಲಮ್ ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡ್ತೇನೆ. ಜಸ್ಟ್ ಈಗ ಡಯಾಗ್ರಾಮ್ ಹಾಕಿದ್ದೀನಿ. ಇದು ಏನ್ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.